ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಗಟ್ಟಿ ಕೆಂಪು ಚಟ್ನಿ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ವಾರ ಕೂಡ ನಾವು ಶೇಖರಿಸಿ ಇಡ್ಬೋದು. ಇದು ಮತ್ತು ಪ್ರವಾಸ ಹೋಗ್ಲಿಕ್ಕೂ ಕೂಡ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಮೊಸರನ್ನ, ದೋಸೆ, ಪೂರಿ, ಪರೋಟ ಯಾವುದಕ್ಕೆ ಬೇಕಾದರೂ ನಾವು ಮ್ಯಾಚ್ ಮಾಡ್ಕೋಬೋದು. ಇದಕ್ಕೆ ಏನೇನು ಬೇಕು ಅಂತ ಎಲ್ಲ ಹೇಳ್ತೀನಿ, ನೋಡ್ಕೊಳ್ಳಿ. ಒಣಮೆಣ್ಸಿಕಾಯಿನ ಒಂದು ಬಟ್ಲದಷ್ಟು ತೊಗೊಂಡಿದ್ದೀನಿ. 2 ನೀರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಇವೆರಡು ಹಸಿ ಇರಬೇಕು. 2ರಿಂದ 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. 2 ಚಮಚದಷ್ಟು ಆಯಿಲ್ ತೊಗೊಂಡಿದ್ದೀನಿ, ಇದು ಉರಿಲಿಕ್ಕೆ. ಸ್ವಲ್ಪ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಇದನ್ನು ನಾರನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. 1 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ನಾವು ಮೆಂತ್ಯ ಕಾಳನ್ನ ಪೌಡ್ರ್ ಹಾಕ್ಕೊತಾ ಇರೋದು, ನಾನು ಹುರಿದ್ಬಿಟ್ಟು. ನಾವು ಇದಿಷ್ಟೇ ಪೌಡ್ರ್ ಮಾಡ್ಕೊಳೋಕ್ಕೆ ಆಗೋದಿಲ್ಲ, ಸಣ್ಣ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಒಂದು ಬಟ್ಲದಷ್ಟು ಮೆಂತ್ಯ ಕಾಳನ್ನ ತೊಗೊಂಡ್ಬಿಟ್ಟು, ಇದು ಟಿಪ್ಸ್ ಅಂತ ಹೇಳ್ಬೋದು, ನೋಟ್ ಮಾಡ್ಕೊಳ್ಳಿ. ಇದು ಒಂದು ಬಟ್ಲದಷ್ಟು ಮೆಂತ್ಯ ಕಾಳನ್ನ ಚೆನ್ನಾಗಿ ಹುರಿದ್ಬಿಟ್ಟು ಆರಿಸ್ಬೇಕು. ಆರಿದ ಮೇಲೆ ಇದನ್ನು ಪೌಡ್ರ್ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದನ್ನು 1 ತಿಂಗಳು ಕೂಡ ನಾವು ಶೇಖರಿಸಿ ಇಡ್ಬೋದು, ಏನು ಕೆಡೋದಿಲ್ಲ. ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಡ್ಕೋಬೋದು, ನಾವು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ನನಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳಿನ ಪುಡಿ ತೊಗೊತಾ ಇದ್ದೀನಿ. ಈ ಕಾಳನ್ನು ಈಗ ಹಾಕ್ಬಿಟ್ಟು ನಾನು ಅರ್ಧ ಚಮಚದಷ್ಟು ಪೌಡ್ರ್ ತೊಗೊತಾ ಇದ್ದೀನಿ, ಅಂದರೆ ಟೀ ಸ್ಪೂನಷ್ಟು ಆದರೆ ಸಾಕು ಈ ಚಟ್ನಿಗೆ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆದರೆ ಸಾಕು. ಇದು ಕಾಳನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳಿ, ಇದು ಟಿಪ್ಸ್ ಅಂತ ಹೇಳ್ಬೋದು. ಯಾಕಂದರೆ ಸಣ್ಣ ಚೆನ್ನಾಗಾಗುತ್ತೆ, ಭಾಳ ಕಾಳಿದ್ರೆ ಮಾತ್ರ ಈ ರೀತಿ ಸಣ್ಣಕ್ಕೆ ಪೌಡ್ರ್ ಆಗುತ್ತೆ. ಸ್ವಲ್ಪ ಕಾಳು ತೊಗೊಂಡ್ರೆ ಸಣ್ಣ ಆಗೋದಿಲ್ಲ, ನೋಟ್ ಮಾಡ್ಕೊಳ್ಳಿ. ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾನು ಒಣಮೆಣ್ಸಿಕಾಯಿನ ತುಂಬೆಲ್ಲ ತೆಗೆದುಬಿಟ್ಟು ನೀರುಳ್ಳಿನ ದೊಡ್ಡ ಸೈಜಲ್ಲಿ ಹೆಚ್ಕೊತೀನಿ. ಕೊತ್ತಂಬರಿ, ಕರಿಬೇವು ಕೂಡ ತೊಳೆದು ವಾಶ್ ಮಾಡಿಕೊಂಡು ತೊಗೊಂಬರ್ತೀನಿ. ಬೆಳ್ಳುಳ್ಳಿ ಬಿಡಿಸ್ಕೊತೀನಿ. ಮೆಣಸಿಕಾಯಿ ಎಲ್ಲ ತೆಗೆದಿದ್ದೀನಿ ಮತ್ತು ನೀರುಳ್ಳಿ ದೊಡ್ಡಕ್ಕೆ ಹೆಚ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪಿನ ಬಿಡಿಸ್ಕೊಂಡಿದ್ದೀನಿ. ಕರಿಬೇವು ವಾಶ್ ಮಾಡಿಬಿಟ್ಟು ಈ ರೀತಿ ಎಲೆಗಳನ್ನೆಲ್ಲ ಈ ಥರ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಕೂಡ ತೊಳೆದು ವಾಶ್ ಮಾಡಿ ಇಟ್ಟಿದ್ದೀನಿ. ಬೆಲ್ಲನ ಜಜ್ಜಿದ್ದೀನಿ, ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಮೆಂತ್ಯ ಪೌಡ್ರ್ ಆಗಲೇ ತೋರಿಸಿದ್ನಲ್ಲ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಪೌಡ್ರ್ ತೊಗೊಂಡಿದ್ದೀನಿ. ಇದು ಚಟ್ನಿಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ, ನಾರೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈಗ ಮೆಣಸಿಕಾಯಿನ ಉರಿಯೋಣ, ಒಂದೊಂದಾಗಿ ಉರಿಯೋಣ. ಇದು ಒಣ ಮೆಣಸಿಕಾಯಿ 100 ಗ್ರಾಮ್ ಇದೆ. 100 ಗ್ರಾಮ್ ಅಳತೆಗೆ ಈ ರೀತಿ ಚಟ್ನಿ ನಾನು ತೋರಿಸ್ತಾ ಇರೋದು, ನೋಡ್ಕೊಳ್ಳಿ. 100 ಗ್ರಾಮ್ ಒಣ ಮೆಣಸಿಕಾಯಿಗೆ ಇಷ್ಟು ಐಟಮ್ಸು ಹಾಕ್ತಾಯಿದ್ದೀನಿ. ಈಗ ಒಂದೊಂದಾಗೆ ಉರಿಯೋಣ. ಒಂದು ಬಾಣಲೆ ಇಟ್ಟಿದ್ದೀನಿ, ಇದಕ್ಕೆ ನಾನು ಒಣ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಮೊದಲಿಗೆ ಒಣಮೆಣ್ಸಿಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಉರಿತಾ ಇದ್ದೀನಿ. ಇದನ್ನು ತೀರಾ ರೋಸ್ಟಾಗೂ ಉರಿಬಾರ್ದು, ತೀರಾ ಮೆತ್ತಗೂ ಉರಿಬಾರ್ದು. ಮೀಡಿಯಮ್ ಸೈಜಲ್ಲಿ ಫ್ಲೇವರ್ನ ಸ್ವಲ್ಪ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಹುರಿಬೇಕು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ 1 ಚಮಚದಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಉರಿಬೇಕು. ಇದು ಸ್ವಲ್ಪ ಕೆಂಪಗಾಗಬೇಕು. ಉರಿ ಜೋರಾಗಿ ಇಟ್ಕೋಬೇಡಿ, ಸ್ವಲ್ಪ ಕಡಿಮೆ ಉರಿಯಲ್ಲೇ ಚೆನ್ನಾಗಿ ಬಾಯ್ಲ್ ಮಾಡಿ. ಮೆಣಸಿಕಾಯಿ ಉರಿತಾ ಇದ್ದೀನಿ. ನಾನಿದು ಬ್ಯಾಡಗಿ ಮೆಣಸಿಕಾಯಿ ತೊಗೊಂಡಿದ್ದೀನಿ, ಯಾವ್ದು ಮೆಣಸಿಕಾಯಿ ಬೇಕಾದ್ರೂ ತೊಗೋಬೋದು. ಇದು ರುಚಿ ಚೆನ್ನಾಗಿರುತ್ತೆ ಬ್ಯಾಡಗಿ ಮೆಣಸಿಕಾಯಲ್ಲಿ. ಖಾರ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ, ಅಷ್ಟು ಖಾರ ಇರಲ್ಲ. ಕಲರ್ ಚೆನ್ನಾಗಿರುತ್ತೆ ಕೆಂಪಗೆ. ಈ ರೀತಿ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಉರಿಬೇಕು. ಚೆನ್ನಾಗಿ ಹುರಿದಿದ್ದೀನಿ. ಇದನ್ನು ಒಂದು ಪ್ಲೇಟಲ್ಲಿ ತಗೊತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದೇ ಬಾಣಲೆಯಲ್ಲೇ ನೀರುಳ್ಳಿ ಉರಿತಾ ಇದ್ದೀನಿ. ನೀರುಳ್ಳಿ ಕೂಡ ಹಾಕ್ತಾಯಿದ್ದೀನಿ, ದೊಡ್ಡಕ್ಕೆ ಹೆಚ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಕೆಂಪಿಗೆ ಉರಿಬೇಕು. ಇದು ಕೂಡ 1ರಿಂದ 2 ನಿಮಿಷ ಬಾಯ್ಲ್ ಮಾಡಿ. ನೀರುಳ್ಳಿ ಸ್ವಲ್ಪ ಕೆಂಪಾಗ್ತಾ ಇದೆ. ಈಗ ಬೆಳ್ಳುಳ್ಳಿಗೆ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿ ಬೆಳ್ಳುಳ್ಳಿನ, ಯಾಕಂದರೆ ಇದು ಬೆಳ್ಳುಳ್ಳಿ ಸಡನ್ನಾಗಿ ಎಣ್ಣೆಯಲ್ಲಿ ಹಾಕೋದ್ರಿಂದ ಸಿಡಿತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಇದೇ ನಾನು ಈರುಳ್ಳಿಯಲ್ಲೇ ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಇದು ಕೂಡ ಸ್ವಲ್ಪ ಕೆಂಪಿಗೆ ಉರಿಬೇಕು. ನೆಕ್ಸ್ಟ್ ನಾನು ಕರಿಬೇವು ಹಾಕ್ತಾಯಿದ್ದೀನಿ, ಹಸಿ ಕರಿಬೇವು 1 ಬಟ್ಲದಷ್ಟು ತೊಗೊಂಡಿದ್ದೀನಿ. ಇದು ಈರುಳ್ಳಿಯಲ್ಲೇ ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಇದು ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಇದು, ಯಾಕಂದರೆ ಹಸಿ ಕರಿಬೇವು, ಹಸಿ ಕೊತ್ತಂಬರಿ
ಒಣಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ದೇಹಕ್ಕೆ ಹಸಿ ಖಾರ ಚಟ್ನಿ ಅಷ್ಟು ಒಳ್ಳೆಯದಲ್ಲ. ಈ ಒಣಮೆಣಸಿನ್ಕಾಯಿ ಚಟ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಜಾಸ್ತಿ ಒಣ ಖಾರನೇ ಬಳಸಬೇಕು ಅಂತಲೇ ಹೇಳ್ತೀನಿ. ಇದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಇದು ಕೂಡ ಚೆನ್ನಾಗಿ ಉರಿಬೇಕು ಸ್ವಲ್ಪ ಎಣ್ಣೆಯಲ್ಲೇ. ಸ್ವಲ್ಪ ಕೆಂಪಾಗ್ತಾ ಇದೆ, ಇನ್ನೊಂದು ನಿಮಿಷ ಹುರಿದ್ರೆ ಸಾಕು. ಇದು ಬಿಸಿ ಆರಬೇಕು. ನಾವು ಚಟ್ನಿ ಮಾಡಬೇಕಂದ್ರೆ ಯಾವಾಗಲೂ ಬಿಸಿದು ಹಾಕಬಾರ್ದು. ಈ ಒಣಮೆಣಸಿನ್ಕಾಯಿ ಕೂಡ ಈಗ ಆರಿದೆ, 2 ನಿಮಿಷ ಆಯಿತು. ಈಗ ಇದು ಕೂಡ ಸ್ವಲ್ಪ ತಣ್ಣಗಾಗಬೇಕು. ನಾನು ಕೊತ್ತಂಬರಿನ ಚಟ್ನಿಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇದು ಉರಿಲಿಕ್ಕೇನು ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಚಟ್ನಿ ಒಳಗೆ ಕೊತ್ತಂಬರಿ ಹಾಕ್ತೀನಿ. ಹುರಿದಿರೋದು ಒಣಮೆಣಸಿನ್ಕಾಯಿ ಮತ್ತು ನೀರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ ಆರಿದೆ. ಈಗ ಚಟ್ನಿ ಮಾಡೋಣ. ಮೊದಲಿಗೆ ಜಾರಿಗೆ ನಾನು ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನ ಪೌಡ್ರ್ ಮಾಡ್ಕೋಬೇಕು. ಮೊದಲಿಗೆ ನೀರು ಹಾಕ್ತೇನೆ, ಸ್ವಲ್ಪ ಡ್ರೈಯಾಗಿ ಪೌಡ್ರ್ ಮಾಡ್ತೀನಿ. ಒಂದು ಮೆಣಸಿನ್ಕಾಯಿ 3/4 ಭಾಗದಷ್ಟು ಸ್ವಲ್ಪ ಇದು ಪೌಡ್ರ್ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಚಟ್ನಿಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಬೆಲ್ಲದ ಪುಡಿ ತೊಗೊಂಡಿರೋದು, ಮತ್ತು ಮೆಂತ್ಯಕಾಳನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿರೋದು ಅರ್ಧ ಚಮಚದಷ್ಟು, 1 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಬಾಯ್ಲ್ ಮಾಡೋಗುತ್ತೆ ಇಲ್ಲ, ಹಾಗೆ ಹಸಿದೆ ಹಾಕ್ತಾಯಿದ್ದೀನಿ. ಮತ್ತು ಹುಣಸೆಹಣ್ಣು ಕೂಡ ನಾರನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ. 1 ಬಟ್ಲದಷ್ಟು ತೊಗೊಂಡಿದ್ದೀನಿ ಹಸಿ ಕೊತ್ತಂಬರಿ. ಇದನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡ್ಬಿಟ್ಟು ವಾಶ್ ಮಾಡಿಟ್ಟಿದ್ದೀನಿ. ಈಗ ಇದನ್ನು ಹುರಿದಿರ್ತಕ್ಕಂಥ ಮಿಶ್ರಣ ಅಂದರೆ ನೀರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಈ ಮೂರನ್ನು ಇದನ್ನು ಹಾಕ್ತಾಯಿದ್ದೀನಿ ಮಿಕ್ಸರ್ ಜಾರ್ಗೆ. ಇದಕ್ಕೆ ನೀರು ಜಾಸ್ತಿ ಇಡಿಸೋದಿಲ್ಲ, 1 ಬಟ್ಲದಷ್ಟಾದರೆ ಸಾಕು. ನೀರು ಜಾಸ್ತಿ ಹಾಕೋದಿಲ್ಲ, ಗಟ್ಟಿ ಚಟ್ನಿನೇ ಅಂತ ಹೇಳಿದ್ದೀನಿ. ಈಗ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ, ಮಿಕ್ಸರ್ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದು ಒಗ್ಗರಣೆ ಕೊಡಬೇಕಂತ ಏನಿಲ್ಲ, ಹಸಿದೇ ನಾವು ಚಟ್ನಿ ಬಳಸೋದು. ಆ ಚಟ್ನಿಗೆ ಮತ್ತೆ ಒಗ್ಗರಣೆ ಕೊಡಬೇಕು ಅಂತ ಏನಿಲ್ಲ. ಆ ಚಟ್ನಿ ಡೈರೆಕ್ಟಾಗಿ ನಾವು ಊಟಕ್ಕೆ ಬಳಸ್ಕೋಬೋದು. ಯಾಕಂದರೆ ಕರಿಬೇವು ಎಲ್ಲ ನಾವು ಹಾಕಿರ್ತೀವಲ್ವ. ಇದಿಷ್ಟನ್ನು ಹಾಕ್ತಾಯಿದ್ದೀನಿ. ನಾನು ಉರಿಲಿಕ್ಕೆ ಎಣ್ಣೆ ಬಳಸಿದ್ದೀನಿ ಅಷ್ಟೇ, ಮತ್ತು ನಾನು ಎಣ್ಣೆ ಹಾಕ್ತಾಯಿಲ್ಲ ಮೇಲೆ. ಈಗ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿ ಚಟ್ನಿ ಥರ ರುಬ್ಕೊಂಬರ್ತೀನಿ. ಇದಕ್ಕೆ ನಾವು ನೀರು ಎಷ್ಟು ಹಾಕಬೇಕು ಅಂತ ಅಳತೆ ಕೂಡ ಹೇಳ್ತೀನಿ. ಇಷ್ಟಾದರೆ ಸಾಕು. ಈ ನೀರು ಇದಕ್ಕೆ ಸ್ವಲ್ಪನೇ ಒಂದೇ ಸಾರಿ ಹಾಕಬಾರ್ದು. ಇದನ್ನು ಫಸ್ಟು ಸ್ವಲ್ಪ ಮಿಕ್ಸರ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ತಾ ಇರಬೇಕು. ಇಷ್ಟು ನೀರಾದರೆ ಸಾಕು ಇದಕ್ಕೆ ಚಟ್ನಿಗೆ. ಈಗ ಚಟ್ನಿ ಮಾಡ್ಕೊಂಬರ್ತೀನಿ. ಈಗ 1 ಬಟ್ಲದ ನೀರು ಹಾಕ್ಬಿಟ್ಟು ಇಷ್ಟು ಚಟ್ನಿ ರುಬ್ಕೊಂಬಂದಿದ್ದೀನಿ. ಇಷ್ಟು ಗಟ್ಟಿ ಇದ್ದರೆ ಸಾಕು. ಇದು ಗಟ್ಟಿ ಚಟ್ನಿ ಅಂತಲೇ ಹೇಳ್ಬೋದು. ಈ ರೀತಿ ಇದ್ದರೆ ಸಾಕು. ಇದು ರೊಟ್ಟಿ, ಚಪಾತಿ, ದೋಸೆ, ಪರೋಟ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಈ ರೀತಿ ಚಟ್ನಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಕರೆದಿರ್ತಕ್ಕಂಥ ಎಣ್ಣೆ ಆದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಸರ್ವ್ ಮಾಡೋಣ. ಗಟ್ಟಿ ಕೆಂಪು ಚಟ್ನಿ ರೆಡಿ. ಇದನ್ನು ಗಾಜಿನ ಬಟ್ಟಲಲ್ಲಿ ನಾವು ಶೇಖರಿಸಿಡ್ಬೋದು, ಏನೂ ಕೆಡೋದಿಲ್ಲ. ಪ್ರವಾಸಕ್ಕೆ ಕೂಡ ತಗೊಂಡು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಇದು ಹೇಗಿತ್ತು ಚಟ್ನಿ ಅಂತ ಕಮೆಂಟಲ್ಲಿ ತಿಳಿಸಿ ಮರಿಬೇಡಿ. ಈ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.